ಸಂಗ್ರಹ. ಏನದು? ವೇದ ಪ್ರಭೇದ ಸಂಗ್ರಹ. ವೇದ ಪ್ರಭೇದ ಅಂದ್ರೇನು? ಒಟ್ಟು 6 ದ್ರವ್ಯ ಇದೆ, 7 ತತ್ವ ಇದೆ, ಅದರಲ್ಲಿ ಮತ್ತೆ ಭೇದ ಇದೆ, ಅದರೊಳಗಡೆ ಮತ್ತೆ ಭೇದ ಇದೆ. ಆ ಭೇದಗಳು ಯಾವ್ಯಾವುದು? 6 ದ್ರವ್ಯ ಯಾವ್ಯಾವುದಿದೆ? ಜೀವ, ಉದ್ಗಲ, ಜೀವದ್ರವ್ಯ ಅನ್ನೋದು ಶಕ್ತಿಯಿಂದ ಕೂಡಿರುವಂಥದ್ದು. ಅದರಲ್ಲಿ ಎಂಥ ಶಕ್ತಿ ಇದೆ? ಜ್ಞಾನ ಮತ್ತು ದರ್ಶನ ಅನ್ನುವಂಥ ಶಕ್ತಿ ಇದೆ. ಅದರಿಂದ ಅದು ಎಲ್ಲದನ್ನು ತಿಳಿಯುತ್ತೆ ಮತ್ತು ನೋಡುತ್ತೆ. ಅದನ್ನು ಎಲ್ಲೆಲ್ಲಿ ಹುಡುಕ್ಬೋದು? 3 ಲೋಕ ಇದೆ. ಮಧ್ಯಲೋಕ, ಸ್ವರ್ಗಲೋಕ, ನರಕಲೋಕ, 3 ಲೋಕ ಇದೆ. ಅದನ್ನು ಬಿಟ್ಟು ಅದರೊಳಗಡೆ ಮತ್ತಿಲ್ಲೆಲ್ಲಿ ಹುಡುಕ್ಬೋದು ಅಂತ ಹೇಳಿದರೆ 24 ಸ್ಥಾನ ಇದೆ. ಎಷ್ಟು ಸ್ಥಾನ ಇದೆ ಹುಡುಕೋದಕ್ಕೆ? ಇವಾಗ ನಿಮ್ಮನ್ನು ಎಲ್ಲೆಲ್ಲಿ ಹುಡುಕ್ತಾರೆ? ಅಕ್ಕದ ಮನೆ, ಪಕ್ಕದ ಮನೆ, ಬಸ್ತಿ ಒಳಗೆ, ಆಮೇಲೆ ಸ್ಕೂಲಲ್ಲಿ, ಪಾಠಶಾಲೆಯಲ್ಲಿ, ಎಲ್ಲೆಲ್ಲಿ ಹುಡುಕ್ಬೋದು? ಅದು ಟ್ಯೂಷನ್ನಲ್ಲಿ, ಹೀಗೆಲ್ಲ ಇದೆ. ಹಾಗೆಯೇ ನೀವು ಬರಲಿಲ್ಲ ಅಂದರೆ ಹುಡುಕ್ತಾರೆ. ಹಾಗೆ ಒಂದು ಜೀವನ ಎಲ್ಲೆಲ್ಲಿ ಹುಡುಕ್ಬೋದು? 24 ಸ್ಥಾನಗಳಲ್ಲಿ ಹುಡುಕ್ಬೋದು. ಅದರಲ್ಲಿ ಮೊದಲನೇದು ಯಾವುದು? ಗತಿ. ಗತಿ ಎಷ್ಟಿದೆ? 4 ಇದೆ. ಯಾವ್ಯಾವುದು? 4 ಗತಿ ಆಯಿತು. ಎರಡನೇದು ಯಾವುದು? ಎಷ್ಟು? ಯಾವ್ಯಾವುದು? ಕಾಯ ಎಷ್ಟು? ಯಾವ್ಯಾವುದು? ಯೋಗ ಎಷ್ಟಿದೆ? 15 ಯೋಗ ಇದೆ. ಯಾವ್ಯಾವುದು? ಮನೋಯೋಗ. ಮನೋಯೋಗ ಎಷ್ಟಿದೆ? ವಚನ ಯೋಗ ಎಷ್ಟಿದೆ? ಕಾಯಯೋಗ ಒಟ್ಟೆಲ್ಲ ಕೂಡಿ 15 ಇದೆ. ವೇದ ಎಷ್ಟಿದೆ? ಯಾವ್ಯಾವುದು? ಸ್ತ್ರೀ ವೇದ. ಕಷಾಯ ಎಷ್ಟಿದೆ? 25 ಇದೆ. ಯಾವುದು? ಕ್ರೋಧ, ಅನಂತಾನುಬಂಧಿ ಕ್ರೋಧ, ಮಾನ, ಮಾಯ, ಲೋಭ, ಅಪ್ರತ್ಯಾಖ್ಯಾನ ಕ್ರೋಧ, ಮಾನ, ಮಾಯ, ಲೋಭ. ಕಷಾಯ 25. ಕ್ರೋಧ, ಮಾನ, ಮಾಯ, ಲೋಭ. ಇದಕ್ಕೆ ಅನಂತಾನುಬಂಧಿ ಕ್ರೋಧ, ಮಾನ, ಮಾಯ, ಲೋಭ. ಅಪ್ರತ್ಯಾಖ್ಯಾನಾವರಣ ಹೇಳಿ. ಪ್ರತ್ಯಾಖ್ಯಾನಾವರಣ, ಸಂಜ್ವಲನ, ಕ್ರೋಧ, ಮಾನ, ಮಾಯ, ಲೋಭ. ಈಗ 4 ಎಷ್ಟಾಯಿತು? 16 ಆಯಿತು. ಈಗ ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸ, ಸ್ತ್ರೀವೇದ, ಪುರುಷವೇದ, ನಪುಂಸಕ ವೇದ. ಹೀಗೆ ಈ 9, 14ಕ್ಕೆ 9 ಕೂಡಿಸಿದ್ರೆ ಎಷ್ಟಾಯಿತು? 25. ಹೀಗೆ ಒಟ್ಟು ಕಷಾಯ 25 ಇದೆ. 7ನೇದು ಜ್ಞಾನ. ಜ್ಞಾನ 7ನೇದಲ್ಲಿ ಎಲ್ಲೆಲ್ಲಿ? ಮತಿ ಜ್ಞಾನದಲ್ಲಿ ಹುಡುಕ್ಬೋದು, ಶ್ರುತಜ್ಞಾನದಲ್ಲಿ ಎಷ್ಟು ಜೀವ ಇದೆ ಅಂತ ಹುಡುಕ್ಬೋದು, ಅವಧಿ ಜ್ಞಾನದಲ್ಲಿ ಎಷ್ಟು ಜೀವ ಇದೆ ಅಂತ ಹುಡುಕ್ಬೋದು, ಮನಪರ್ಯ ಜ್ಞಾನದ ಜೀವ ಎಷ್ಟಿದೆ ಅಂತ ಹುಡುಕ್ಬೋದು, ಕೇವಲ ಜ್ಞಾನದ ಜೀವ. ಹಾಗೆ ಯಾವಾಗ ಅದು ಸಮ್ಯಕ್ ದರ್ಶನ ಸಹಿತವಾಗಿರುತ್ತೆ ಆಗ ಅದು ಸುಮತಿ ಜ್ಞಾನ, ಸುಶ್ರುತ ಜ್ಞಾನ, ಅವಧಿ ಜ್ಞಾನ ಅಂತತೆ. ಮಿಥ್ಯಾತ್ವ ಇತ್ತು ಅಂದರೆ ಕುಮತಿ ಜ್ಞಾನ, ಕುಶ್ರುತ ಜ್ಞಾನ, ಅವಧಿ ಜ್ಞಾನ ಅಂತ. ಇಷ್ಟನ್ನು ನಿನ್ನೆ ಮಾಡಿದ್ವಿ. ಈಗ 8ನೇದು ಸಂಯಮ. ಎಷ್ಟಿದೆ ಸಂಯಮ? 7 ಇದೆ. ಎಷ್ಟಿದೆ? 7 ಇದೆ. ಅಸಂಯಮ, ಸಂಯಮ, ಸಾಮಾಯಿಕ, ಛೇದೋಪಸ್ಥಾಪನ, ಪರಿಹಾರ ವಿಶುದ್ಧಿ, ಸೂಕ್ಷ್ಮ ಸಂಪ್ರಾಯ, ಯಥಾಖ್ಯಾತ. 7 ಸಂಯಮಗಳಿದೆ. ಸಂಯಮ ಎಷ್ಟಿದೆ? 7. ಮೊದಲನೇದು ಅಸಂಯಮ. ಸಂಯಮ. ಎರಡನೇದು ಸಂಯಮ. 3 ಸಾಮಾಯಿಕ. 3ನೇದು ಹೇಳಿ ಸಾಮಾಯಿಕ. 4 5 ಪರಿಹಾರ ವಿಶುದ್ಧಿ. 6 ಸೂಕ್ಷ್ಮ ಸಂಪ್ರಾಯ. 7 ಯಥಾಖ್ಯಾತ. ಓದಿ ಇನ್ನೊಂದ್ಸಲ. ಅಸಂಯಮ,
ಸಂಯಮ ಇದು 7 ಸಂಯಮ ಇದೆ. ಇನ್ನು 9ನೇದು ಯಾವುದು? ದರ್ಶನ. ದರ್ಶನ ಎಷ್ಟು ರೀತಿಯ ದರ್ಶನ ಇದೆ? ಚಕ್ಷು ದರ್ಶನ, ಅಚಕ್ಷು ದರ್ಶನ ಹೇಳ್ಕೊಟ್ಟ ಮೇಲೆ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಕೇವಲ ದರ್ಶನ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಕೇವಲ ಹಾಂ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಕೇವಲ ದರ್ಶನ. ಹೀಗೆ 4 ದರ್ಶನಗಳಿದೆ. 10ನೇದು ಯಾವುದು? 10ನೇದು ಲೇಷ್ಯ. ಲೇಷ್ಯ ಎಷ್ಟಿದೆ? 6 ಇದೆ. ಮತ್ತೊಂದ್ಸಲ ಹೇಳಿ. ಇದು ಮೊದಲು 3 ಏನಿದೆಯಲ್ಲ ಅದು ಅಶುಭ, ಅದು ನರಕಗತಿಗೆ ಕಾರಣ ಆಗಿರುತ್ತೆ, ತಿರ್ಯಂಚಗತಿಗೆ ಕಾರಣ ಆಗಿದೆ. ಮುಂದೆ ಪೀತ ಪದ್ಮ ಶುಕ್ಲ ಏನಿದೆ ಅದು ಶುಭ ಇದೆ, ಅದು ಮನುಷ್ಯ ಮತ್ತು ದೇವಗತಿಗೆ ಕಾರಣ ಆಗುತ್ತೆ. 10ನೇದು ಭವ್ಯ. ಭವ್ಯ ಅಭವ್ಯ ಎರಡಿದೆ, 2 ಭೇದ ಇದೆ ಭವ್ಯದಲ್ಲಿ. ಭವ್ಯ ಅಭವ್ಯ. ಭವ್ಯ ಅಂದರೆ ಯಾರು ಒಂದಲ್ಲ ಒಂದು ದಿನ ಮೋಕ್ಷಕ್ಕೆ ಹೋಗ್ತಾರಲ್ಲ ಆ ಜೀವ ಭವ್ಯ ಜೀವ. ಯಾವ ಜೀವ ಯಾವತ್ತೂ ಮೋಕ್ಷಕ್ಕೆ ಹೋಗಲ್ಲ, ಈ 4 ಗತಿನಲ್ಲೇ ಸುತ್ತಕೊಂಡಿರುತ್ತೆ, ಅದು ಅಭವ್ಯ ಜೀವ ಇದೆ. ಭವ್ಯದಲ್ಲಿ ಎಷ್ಟು ವೇದ? ಯಾವ್ಯಾವುದು? ಸಾಕಷ್ಟು. ಇವಾಗ